ಧರ್ಮಕ್ಕೆ ಸೀಮಿತವಾದ ಒಂದು ಐಡಿಯಾಲಜಿಯನ್ನೇ ಸ್ಥಾಪಿಸ್ಲಿಕ್ಕೆ ಹೊರಟಿರುವ ಸಂಘಟನೆ ಅಂತ ಅಂದಾಗ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಹೌದಾ ಇಲ್ಲ? ನೀವು ಉತ್ತರ ಕೊಡಿ. ಎರಡನೇದು ಸರ್, ಬಹಳ ಮುಖ್ಯವಾಗಿ ಈ ದೇಣಿಗೆ ವಿಚಾರ ಬಂದಾಗ ನೀವಂತೀರಿ ಗುರು ಕಾಣಿಕೆ ಅಂತ ಹೇಳಿ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾರೆ. ಸರ್, ಇಂಗ್ಲೆಂಡಿಂದ ಅಮೆರಿಕಾದಿಂದ ಕೂಡ ದೇಣಿಗೆ ಬರ್ತಾ ಇದೆ RSSಗೆ ಅಂತ ಅಂದಾಗ ಅದು ಕೂಡ ವಿದೇಶಿ ಹಣ ಆಗುತ್ತೆ. ಅಲ್ಲಿರೋರು ಭಾರತೀಯರೇ ಆಗ್ಬೋದು, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಿದೆ ಅಂತ ಅಂದಾಗ ಅಲ್ಲೂ ಕೂಡ ಅಕೌಂಟಬಿಲಿಟಿ ಬೇಕಾಗುತ್ತೆ. ಇದನ್ನು ಒಪ್ಕೊಳ್ಬೇಕು. ಖಂಡಿತವಾಗ್ಲೂ ಮೇಡಮ್, ಇಲ್ಲ ಅಂತಲ್ಲ. ನೋಡಿ, ಲೋಹಿತ್ ಎರಡು ಪ್ರಮುಖ ವಿಚಾರಗಳು ಹೇಳಿದ್ದಾರೆ. ನೆಹರು ಒಬ್ಬ ಡೆಮಾಕ್ರೆಟಿಕ್ ಅಂತ ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು, ನಟರಾಜ್ ಗೌಡ್ರಿಗೆ ಗೊತ್ತು, ನಮ್ಮ ಅಮೃತೇಶ್ವರ್ಗೆ ಗೊತ್ತು. 1948ರಲ್ಲಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ರಾಜ್ಯದಲ್ಲಿ 14 ಸ್ಟೇಟ್ಗಳಲ್ಲಿ ಗಾಂಧಿ 14 ಜನ ಇದ್ದರು PCC ಅಧ್ಯಕ್ಷರುಗಳು. ನೆಹರು ಮತ್ತು ಇನ್ನೊಬ್ರು ಒಂದು ಕಡೆಗೆ ಎರಡೇ ಒಟ್ಟಿದ್ದು ಯಾರು ಪ್ರಧಾನಮಂತ್ರಿ ಆಗ್ಬೇಕಂತ. ಇಬ್ರೆ 12 ಜನ. ಒಂದು ನಿಮಿಷ ಕೇಳಿಸ್ಕೊಡ್ರಿ. 12 ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ರು. ಅಲ್ಲಲ್ಲ, ಇವ್ರು ಹೇಳಿದ್ರೆ ಸತ್ಯ, ನಾವು ಹೇಳಿದ್ರೆ ಸುಳ್ಳು. 14 ಜನ PCC ಪ್ರೆಸಿಡೆಂಟ್ಗಳ ಪರವಾಗಿ 12 ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಧಾನಮಂತ್ರಿ ಆಗ್ಲಿ ಅಂತ ಹೇಳಿದ್ರು. ನೆಹರು ಮತ್ತೆ ಇನ್ನೊಬ್ರು ಮಾತ್ರ ನೆಹರು ಆಗ್ಲಿ ಅಂದ್ರು. ಗಾಂಧಿ ಅವರು ಹೇಳಿದ್ರು ಆಗ್ಲಿ ಬಿಡಪ್ಪ ಅಂತ. ನೆಹರು ಅವ್ರು ಏನ್ ಹೇಳಿದ್ರು ಗೊತ್ತಾ? ಅವ್ರೇನಾದ್ರು ಪ್ರಧಾನಮಂತ್ರಿ ಆಗಿ ನಾನು ಆಗ್ಲಿಲ್ಲ ಅಂದ್ರೆ ಹೊಡೆದು ಬಿಡ್ತೀನಿ ಕಾಂಗ್ರೆಸ್ ಪಕ್ಷದ ಅಂತ ಹೇಳಿದ್ರು. ಅವ್ರು ಹೆಂಗೆ ಡೆಮಾಕ್ರೆಟಿಕ್ ಆಗ್ತಾರೆ? ಅವರು ಡೆಮಾಕ್ರೆಟಿಕ್ ವಿರೋಧಿ. ನಂಬರ್ 2 ಕೇಳಿಸ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಮೇಡಮ್. ಅವರು ಏನ್ ಹೇಳಿದ್ರು ಗೊತ್ತಾ? ನೆಹರು ಅವರು ಐ ವಿಲ್ ಕ್ರಶ್ RSS ಅಂತ ಹೇಳಿ ಆಕಾಶವಾಣಿಯಲ್ಲಿ ರಾಷ್ಟ್ರವನ್ನ ಉದ್ದೇಶಿಸಿ ಮಾಡುವಾಗ ಮಾತಾಡಿದ್ರು. ಏನ್ ಕ್ರಶ್ ಮಾಡಕ್ಕಾಯ್ತು? ಏನ್ ಕ್ರಶ್ ಮಾಡಕ್ಕಾಯ್ತು ಹೇಳಿ? ಒಂದ್ ನಿಮಿಷ ಇರಿ. ಇವ್ರು ಡೆಮಾಕ್ರೆಟಿಕ್, ಕ್ರಶ್ ಮಾಡೋದು ಡೆಮಾಕ್ರೆಟಿಕ್. ನಂಬರ್ 2. ನಂಬರ್ 3, ಈಗ ಇವರು ಏನು PM ಇದು ಮನಿ ಲಾಂಡ್ರಿಂಗ್ ಅಂತ ಹೇಳಿದ್ರು. 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿತು. 1948ರಿಂದ 55 ವರ್ಷ ಈ ದೇಶವನ್ನು ಆಳಿದ ಯಾರು? ಕಾಂಗ್ರೆಸ್ ಪಕ್ಷ. ಆವತ್ತೂ ಗುರು ಕಾಣಿಕೆ ಇತ್ತು, ಇವತ್ತು ಗುರು ಕಾಣಿಕೆ ಅದು. ನಮ್ಮ ಗುರು ಪೂಜೆ ನಡೀತಾ ಇದೆ. 55 ವರ್ಷ ರಾಷ್ಟ್ರ ಆಳಿದಂಥ ಕಾಂಗ್ರೆಸ್ ಪಕ್ಷ ಎಷ್ಟು ಮನಿ ಲಾಂಡ್ರಿಂಗ್ ಕೇಸ್ಗಳನ್ನ ಅಥವಾ ಎಷ್ಟು FCRA ವೈಲೇಷನ್ ಕೇಸ್ಗಳನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಹಾಕ್ತು? 0. ಅಂದ್ರೆ ವಿ ಆರ್ ಅಕೌಂಟಬಲ್. RSS ಅಕೌಂಟಬಿಲಿಟಿ ಇಟ್ಕೊಂಡಿದೆ, ಕೊಟ್ಟವ್ರಿಗೆ ಲೆಕ್ಕ ಕೊಡ್ತಾ ಇದೆ. ಅದೆಷ್ಟೇ ಬಂದಿರಲಿ ಲೆಕ್ಕ ಕೊಟ್ಟಿರೋದ್ರಿಂದ ಹಾಗಾಗಿ 1994ರಲ್ಲಿ ಪಾಟ್ನಾ ಹೈಕೋರ್ಟ್ ಇನ್ಕಮ್ ಟ್ಯಾಕ್ಸ್ ಕೇಸ್ನ RSS ಪರವಾಗಿ ಆಯಿತು. ಇನ್ಕಮ್ ಟ್ಯಾಕ್ಸ್ನವ್ರು ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇದು ಅಪ್ರಸ್ತುತವಾದಂಥ ಒಂದು ಚರ್ಚೆ. ನಾನು ಒಬ್ಬ ದಲಿತ, 25 ವರ್ಷದಿಂದ ಸಂಘದ ಸ್ವಯಂ ಸೇವಕ. ಇವ್ರಾಗಿದ್ದನ್ನ ಜಾತಿ ಒಂದು ಸಂಘಟನೆ ಅಂತ ಹೇಳ್ತಾರೆ. ಅನೇಕ ಜನರು ನಮ್ಮಂತವರು ಅಲ್ಲಿ ಕೇಳಿಸ್ಕೊಡ್ರಿ. ನಟರಾಜ್ ಗೌಡ್ರೆ